Hello everyone, welcome back to our ಚಾನಲ್. ನಮಸ್ಕಾರ ಸ್ನೇಹಿತರೆ. ಇಂದು ನಾವು ವಿಒ ರಿಕ್ರೂಟ್ಮೆಂಟ್ 2026 ಅನ್ನು ನೋಡೋಣ. ವಿಒ ಮೀನ್ಸ್ ವಿಲೇಜ್ ಅಕೌಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ರಿಕ್ರೂಟ್ಮೆಂಟ್, which will be officially conducted by KA authority, Karnataka Examination Authority. Let's get into it. ಈ ವಿಡಿಯೋದಲ್ಲಿ ನಾವು ಅಫಿಷಿಯಲ್ KA ಸಿಲೆಬಸ್ ಅನ್ನು ಪೂರ್ತಿಯಾಗಿ ತಿಳಿಯೋಣ, ಎಕ್ಸಾಮ್ ಪ್ಯಾಟರ್ನ್ ಅನ್ನು ತಿಳಿಯೋಣ. ಬನ್ನಿ. ಇಲ್ಲಿ ನೋಡಬೇಕಾದರೆ ನಾವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಇಸ್ ಕಂಡಕ್ಟೆಡ್ ಸ್ಟ್ರಿಕ್ಟ್ಲಿ ಅಂಡರ್ ಕೆಎ ಅಥಾರಿಟಿ ಆಪರೇಷನಲ್ ಗೈಡ್ಲೈನ್ಸ್. ಈ ಸತಿಯಿಂದ 2026ರಿಂದ ವಿಒ ಎಕ್ಸಾಮ್ ಅನ್ನು ಕೆಎ ಗವರ್ಮೆಂಟ್ ನಡೆಸುತ್ತಿದೆ. ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಬರುತ್ತಿರಬೇಕಾಗುತ್ತದೆ. ಅದರಿಂದ ನಾವು ಅದು ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಗಿದೆ ಫಾರ್ ವಿಒ ಎಕ್ಸಾಮ್. Candidates who completed their academic standards from 1st to 10th grade using Kannada as their first or second language are strictly exempt from taking eligibility track. It remains mandatory only candidates with the primary linguistic academic mediums. ಇಲ್ಲಿ ಏನು ನೋಡಬೇಕಾದರೆ ಯಾವುದೇ ಒಂದು ಅಭ್ಯರ್ಥಿ ಈ ವಿಒ ಅಪ್ಲಿಕೇಶನ್ ಅಭ್ಯರ್ಥಿ 1ರಿಂದ 10ನೇ ತರಗತಿ ಒಳಗೆ ಕನ್ನಡ ಒಂದು ಸಬ್ಜೆಕ್ಟ್ ಅನ್ನು ಅವರ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತಗೊಂಡಿರಬೇಕಾಗುತ್ತದೆ. ಇಫ್ ಅವ್ರು ತಗೊಂಡಿರಲಿಲ್ಲ ಅಂದ್ರೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಬಿಫೋರ್ ದಿಸ್ ವಿಒ ಎಕ್ಸಾಮ್. ಆ ಎಕ್ಸಾಮ್ ಅನ್ನು ನೀವು ಬರೆಯಬೇಕಾಗುತ್ತದೆ. ಆ ರೀತಿಯಿಂದ ಒಂದು ನಿಮ್ಗೆಲ್ಲ ನೋಟಿಫಿಕೇಶನ್ ಅವರು ತಿಳಿಸುತ್ತಾರೆ ನಿಮ್ಮ ಹಾಲ್ ಟಿಕೆಟ್ಸ್ ಜೊತೆ, ಆಗ ನಿಮ್ಗೆ ಗೊತ್ತಾಗುತ್ತದೆ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಅಥವಾ ಇದರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡುತ್ತೇನೆ. ಈಗ ಇಲ್ಲಿ 2 ರೀತಿಯಿಂದ ಪೇಪರ್ ನಡೆಸ್ತಾರೆ, ಪೇಪರ್ 1 and ಪೇಪರ್ 2. ಇಟ್ ವಿಲ್ ಬಿ ಆಫ್ ಜನರಲ್ ನಾಲೆಡ್ಜ್ ಅಂಡ್ ಲ್ಯಾಂಗ್ವೇಜ್ ಅಂಡ್ ಸಿಸ್ಟಮ್ಸ್. ಫಸ್ಟ್ ಒನ್ ಇಸ್ ಜನರಲ್ ನಾಲೆಡ್ಜ್ ಪೇಪರ್ 1, ವಿಚ್ ವಿಲ್ ಬಿ ಆಫ್ 100 questions 100 marks. ಮೀನ್ಸ್ 100 ಕ್ವೆಶನ್ಗಳು ಇರುತ್ತವೆ 100 ಮಾರ್ಕ್ಸಿಗಾಗಿ. ಅದು 2 ತಾಸಿನಲ್ಲಿ ಮುಗಿಸಬೇಕಾಗುತ್ತದೆ. ಲ್ಯಾಂಗ್ವೇಜ್ ಅಂಡ್ ಸಿಸ್ಟಮ್ಸ್ ಅಲ್ಲೂ ಹಾಗೆ, ಸೆಕೆಂಡ್ ಪೇಪರ್ 2 100 questions 100 marks, which will be of 2 hours. And ಪೇಪರ್ 1 ಅನ್ನು ನಾವು ಡೀಟೇಲ್ ಆಗಿ ನೋಡೋಣ. ಇಟ್ ವಿಲ್ ಬಿ ಪೇಪರ್ ವಿಲ್ ಬಿ ಕಂಡಕ್ಟೆಡ್ ಆನ್ ದ ಬೇಸಿಸ್ ಆಫ್ ಜನರಲ್ ನಾಲೆಡ್ಜ್. ಇಲ್ಲಿ ಏನ್ ನೋಡಬೇಕಾಗುತ್ತದೆ, ಜನರಲ್ ನಾಲೆಡ್ಜ್ ಅಂಡ್ ಕರೆಂಟ್ ಅಫೇರ್ಸ್, ಎವ್ರಿ ಡೇ ಸೈನ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಗವರ್ನೆನ್ಸ್. ದಿಸ್ ವಿಲ್ ಬಿ, ನಾನು ಇದನ್ನು ವೇಟೇಜ್ ಮುಖಾಂತರ ನಿಮಗೆ ವಿಂಗಡಿಸಿ ಇಲ್ಲಿ ನೀಡಿದ್ದೇನೆ. ಅಂದರೆ ನೀವು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು, ಯಾವುದನ್ನು ಓದಿದರೆ ನಿಮಗೆ ಹೆಚ್ಚು ಮಾರ್ಕ್ಸ್ ಗಳು ಸಿಗುತ್ತದೆ ಅಂತೆಲ್ಲ ನಾನಿಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೇನೆ. ಇನ್ನೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಅಥವಾ ನಿಮಗೆ ಈ PDF ಬೇಕಾಗಿದ್ದರೆ, ಸಿಲೆಬಸ್ PDF ಬೇಕಾಗಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಕೊಡುತ್ತೇನೆ. ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ VAO, let me know in the comment box. If you want a syllabus PDF, let me know. I will pin it, or I will direct message to you, DM to you. ಜನರಲ್ ನಾಲೆಜ್ ಅಂಡ್ ಕರೆಂಟ್ ಅಫೇರ್ಸ್ ಅಲ್ಲಿ ನ್ಯಾಷನಲ್ ಅಂಡ್ ರೀಜನಲ್ ಇನ್ಸೈಟ್ಸ್, ಗ್ಲೋಬಲ್ ಅಫೇರ್ಸ್ ಅಂಡ್ ಗವರ್ನೆನ್ಸ್, ಗವರ್ಮೆಂಟ್ ಆಪರೇಷನ್ಸ್, ಫಿಸ್ಕಲ್ ಅಂಡ್ ಡೆವಲಪ್ಮೆಂಟ್ ಸ್ಟಡೀಸ್, ಗ್ಲೋಬಲ್ ರೆಕಗ್ನೈಸೇಷನ್. ಜನರಲ್ ನಾಲೆಜ್ ಅಂಡ್ ಕರೆಂಟ್ ಅಫೇರ್ಸ್ ಎಕ್ಸ್ಪೆಕ್ಟೆಡ್ ವೇಟೇಜ್ ಇಸ್ 15 to 20%. ಇದನ್ನಷ್ಟು ನೀವು ಕಂಪ್ಲೀಟ್ ಮಾಡಿದರೆ, ಈ ಸಿಲೆಬಸ್ ಅಷ್ಟು ಕಂಪ್ಲೀಟ್ ಮಾಡಿದರೆ ನೀವು VAO ಸೆಲೆಕ್ಟ್ ಆಗುವುದರಲ್ಲಿ 2 ಮಾತಿಲ್ಲ. Everyday science, physics, chemistry and biology, these are the components which will be ಇಷ್ಟೆಲ್ಲ ಓದಬೇಕಾಗಿದೆ ನೀವು. 10ರಿಂದ 12% ವೇಟೇಜ್ ಇದೆ ಎವ್ರಿಡೇ ಸೈನ್ಸ್ಗೆ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಗವರ್ನೆನ್ಸ್. ಇಟ್ ವಿಲ್ ಬಿ ಆಫ್ 15 to 18%. And you do not miss these all. First you prefer general knowledge and current affairs, Indian constitution and governance. Next you need to go to the Indian history with special reference to Karnataka, and next everyday science. This is the Indian history. ನೀವು ಫಸ್ಟ್ ಇಂಡಿಯನ್ ಹಿಸ್ಟ್ರಿ ಪ್ರಿಫರೆನ್ಸ್ ಸ್ವಲ್ಪ ನಿಮಗೆ ಇಂಡಿಯನ್ ಹಿಸ್ಟ್ರಿನೂ ಗೊತ್ತಿರಬೇಕು. ಅದರ ತಕ್ಕಂಗೆ ಮೇನ್ ಸ್ಪೆಷಲ್ ರಿಫರೆನ್ಸ್ ಏನ್ ಕೇಳಿದ್ದಾರೆ ಅಂದ್ರೆ ಕರ್ನಾಟಕದ ಹಿಸ್ಟ್ರಿ ಬಗ್ಗೆ, ಮಿಡಿವಲ್ ಹಿಸ್ಟ್ರಿ, ಆನ್ಷಿಯಂಟ್ ಹಿಸ್ಟ್ರಿ ಅಂಡ್ ಪ್ರೆಸೆಂಟ್ ಹಿಸ್ಟ್ರಿ, ಇದರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿ ಇಂಪಾರ್ಟೆಂಟ್ ಆಗಿರುತ್ತದೆ. Next, other continue. Geography of India, state and regional local administration, rural development, Panchayat Raj and Karnataka economy, mental ability and logical reasoning. ಇದಿಷ್ಟು ಅದರ ಕಂಟಿನ್ಯೂ ಪೇಪರ್ 1 ಸಲುವಾಗಿನೇ. ಈ 8 ಸಿಲೆಬಸ್ 8 ಮೇನ್ ಪಾಯಿಂಟ್ ಸಿಲೆಬಸ್ ಅನ್ನು ನೀವು ಕವರ್ ಮಾಡಿದ್ದಲ್ಲಿ ನಿಮ್ಮ ಸ್ಕೋರ್ ಬಹಳ ಚೆನ್ನಾಗಿ ಬರುತ್ತದೆ. ಸೊ ಮಿಸ್ ಮಾಡಬೇಡಿ, ಚೆನ್ನಾಗಿ ಓದ್ಕೊಳ್ಳಿ.
ಇನ್ನು ಪೇಪರ್ 2 ಸ್ಪೆಸಿಫಿಕ್ ಸಿಲೆಬಸ್ ಆಗಿರುತ್ತದೆ. ಜನರಲ್ ಕನ್ನಡ ಗ್ರಾಮರ್, ಜನರಲ್ ಇಂಗ್ಲಿಷ್ ಗ್ರಾಮರ್, ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇದಿಷ್ಟೆಲ್ಲ ಇರುತ್ತದೆ. ನಾನು ಇವೆಲ್ಲ ಕ್ಲಾಸಸ್ಗಾಗಿ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿರುತ್ತೇನೆ. ಅದಕ್ಕಾಗಿ VAO ಮತ್ತು ಇನ್ನಿತರ ಗೌರ್ಮೆಂಟ್ ಎಕ್ಸಾಮ್ಸ್ ಕ್ಲಾಸಸ್ ಅನ್ನು ನಾನು ಅಪ್ಲೋಡ್ ಮಾಡ್ತಿರುತ್ತೇನೆ. ಇನ್ನು ಯಾವುದಾದರೂ ನಿಮಗೆ ಕ್ಲಾಸಸ್ ಬೇಕಾದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಅದರ ಮೇಲಿನ ಕ್ಲಾಸಸ್ ಅನ್ನು ಮಾಡಿ ಬಿಡುತ್ತೇನೆ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಹೇಳುತ್ತೇನೆ. ಇನ್ನು ಪೇಪರ್ 2 ಜನರಲ್ ಕನ್ನಡ ಗ್ರಾಮರ್ 35 ಕ್ವೆಶನ್, ಜನರಲ್ ಇಂಗ್ಲಿಷ್ ಗ್ರಾಮರ್ 35 ಕ್ವೆಶನ್, ಬೇಸಿಕ್ ಕಂಪ್ಯೂಟರ್ ನಾಲೆಜ್ 30 ಕ್ವೆಶನ್. ಇಲ್ಲಿ ಜನರಲ್ ಕನ್ನಡ ಗ್ರಾಮರ್ ಒಳಗೆ ಏನೇನಿರುತ್ತಂದರೆ ವರ್ಣಮಾಲಾ, ಸಿಂಟ್ಯಾಕ್ಸ್, ಕನ್ಸ್ಟ್ರಕ್ಷನ್ ರೂಲ್ಸ್, ಸ್ಟ್ರಕ್ಚರ್, ಫ್ರೇಸಿಂಗ್, ಸ್ಪೀಚ್ ಕಾಂಪೊನೆಂಟ್ಸ್, ಇದನ್ನೆಲ್ಲ ನಾನು ನಿಮಗೆ ಪಿನ್ ಮಾಡಿರುತ್ತೇನೆ, ನೀವು ಇದನ್ನ ನೋಡಿಕೊಳ್ಳಿ. ಜನರಲ್ ಇಂಗ್ಲಿಷ್ ಗ್ರಾಮರ್ ಇದಿಷ್ಟು. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂದ್ರೆ ಹಾರ್ಡ್ವೇರ್ ಅಂಡ್ ಪ್ರೊಸೆಸಿಂಗ್, ಆಪರೇಷನಲ್ ಎನ್ವಿರಾನ್ಮೆಂಟ್ಸ್, ಡಿಜಿಟಲ್ ನೆಟ್ವರ್ಕಿಂಗ್ ಅಂಡ್ ಕನೆಕ್ಟಿವಿಟಿ, ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಅಂಡ್ ಮಾಡರ್ನ್ ಇಂಟರ್ಫೇಸ್ ಆಗಿರುತ್ತದೆ. ಪೇಪರ್ 2 ಅಲ್ಲಿ ಕನ್ನಡ ವ್ಯಾಕರಣ, ಜನರಲ್ ಗ್ರಾಮರ್, ಕನ್ನಡ ಗ್ರಾಮರ್ ಮೀನ್ಸ್ ಕನ್ನಡ ವ್ಯಾಕರಣ, ಕನ್ನಡ ಭಾಷೆಯ ಪರಿಚಯ, ವರ್ಣಮಾಲೆ, ನಾಮಪದ, ಸರ್ವನಾಮ, ಗುಣವಾಚಕ, ಕ್ರಿಯಾಪದ, ಕ್ರಿಯಾ ವಿಶೇಷಣ, ಲಿಂಗ, ವಚನ, ವಿಭಕ್ತಿ, ಕಾಲಗಳು, ಸಂಧಿಗಳ ವಿಧಗಳು, ಸಮಾಸದ ವಿಧಗಳು, ಕೃತಪ್ರತ್ಯಯಗಳು, ಪದ ಸಂಪತ್ತು, ಸಮನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ನುಡಿಗಟ್ಟುಗಳು, ಗಾದೆಗಳು, ಏಕಪದಗಳು, ವಾಕ್ಯ ಶುದ್ಧೀಕರಣ, ಪತ್ರ ಬರವಣಿಗೆ, ಗ್ರಹಿಕೆ ಮೀನ್ಸ್ ಕಾಂಪ್ರೆಷನ್, ವ್ಯಾಕರಣ ಆಧಾರಿತ ಪ್ರಶ್ನೆಗಳನ್ನು ನಾವು ಕನ್ನಡ ವ್ಯಾಕರಣ, ಜನರಲ್ ಕನ್ನಡ ಗ್ರಾಮರ್ ಅಲ್ಲಿ ನೋಡಬಹುದಾಗುತ್ತದೆ. ಇನ್ನು ಜನರಲ್ ಇಂಗ್ಲಿಷ್ ಗ್ರಾಮರ್, ಅದರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್, ನೌನ್, ಪ್ರನೌನ್, adjective, verb, adverb, articles, prepositions, conjunctions, tenses, subject verb agreement, active and passive voice, direct and indirect speech, synonyms, antonyms, one word substitution, idioms and phrases, vocabulary error detection, sentences improvement, fill in the blanks, reading compression, close test, ಇವೆಲ್ಲ ಇಂಗ್ಲಿಷ್ ಗ್ರಾಮರ್ ಆಗಿರ್ತದೆ. ಇನ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇಲ್ಲೆಲ್ಲ ಇದೆಯಲ್ಲ, ಇದೆಲ್ಲಾನು ನಾವು ನೋಡಬೇಕಾಗುತ್ತದೆ. ನಿಮಗೆ ಇದು ಸಿಲೆಬಸ್ PDF ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಸೆಂಡ್ ಮಾಡುತ್ತೇನೆ. ಥ್ಯಾಂಕ್ ಯು. ನೋಡಿದ್ದಕ್ಕೆ ಬಹಳ ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ. ನಿಮಗೂ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಸಿಲೆಬಸ್ನ PDF ಬೇಕಾದಲ್ಲಿ, ಕ್ಲಾಸಸ್ ಬೇಕಾದಲ್ಲಿ, ಐ ಮೀನ್ ಯಾವ್ದರ ರಿಲೇಟೆಡ್ ಸಬ್ಜೆಕ್ಟ್ ಆಗಲಿ, ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್, ಪ್ರೈವೇಟ್ ಎಕ್ಸಾಮ್ಸ್, ಯಾವುದರ ಬಗ್ಗೆ ಆಗಲಿ ನಿಮಗೆ ವಿಡಿಯೋಸ್ ಬೇಕಾಗಿದ್ದರೆ, ಕ್ಲಾಸಸ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಲೆಟ್ ಮಿ ನೋ ಇನ್ ದ ಕಮೆಂಟ್ ಬಾಕ್ಸ್. ಥ್ಯಾಂಕ್ ಯು. ಫಾಲೋ ಫ್ರೆಶರ್ ಡೆಸ್ಕ್ for more updates and subscribe to our channel. Don't miss out every video watch. It will be fun and it will be more important for you people. ಯಾವುದೇ ಕಾರಣಕ್ಕಾಗಿ ಮಿಸ್ ಮಾಡಬೇಡಿ. Thank you.